ಮಾಜಿ ಸಚಿವ ಜಮೀರ್ ಅಹಮದ್ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಶಿವಮೊಗ್ಗ ಮುಸ್ಲಿಂ ಹಕ್ಕುಗಳ ವೇದಿಕೆ ವತಿಯಿಂದ ಇಂದು ನಗರದ ಅಮೀರ್ ಅಹಮದ್ ವೃತ್ತದಿಂದ ಶಿವಪ್ಪನಾಯಕ ವೃತ್ತದವರೆಗೂ ಪ್ರತಿಭಟನಾಕಾರರು ರ್ಯಾಲಿ ಮೂಲಕ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ರನ್ನು ಉಪಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರತಿಭಟನೆ ಮೂಲಕ ತಮ್ಮ ಹಕ್ಕೊತ್ತಾಯವನ್ನು ಸಲ್ಲಿಸಿದರು. ಬೇಕೇ ಬೇಕು, ಡಿಸಿಎಂ ಸ್ಥಾನ ಬೇಕು ಎಂದು ಘೋಷಣೆ ಕೂಗುವುದರ ಮೂಲಕ ಮುಸ್ಲಿಂ ಹಕ್ಕುಗಳ ವೇದಿಕೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಪ್ರತಿಭಟನಾಕಾರರು ತಮ್ಮ ನೆಚ್ಚಿನ ನಾಯಕನ ಪರ ಘೋಷಣೆ ಕೂಗಿ ಅಭಿಮಾನ ವ್ಯಕ್ತಪಡಿಸಿದರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬನವರು ಏನ್ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದಲ್ಲಿ ಯಾವ ತರ ಒಳ್ಳೆ ಒಂದು ಆಡಳಿತ ನಡೀತಾ ಇತ್ತು, ನಮ್ಮ ಸಮುದಾಯಕ್ಕೂ ಸಹ ಎಲ್ಲಾ ಸಮುದಾಯಕ್ಕೂ ಸಹ ಹೊಂದ್ಕೊಂಡು ತಗೊಂಡು ಹೋಗ್ತಾ ಇತ್ತ ನಮ್ಮ ಸಿದ್ದರಾಮಯ್ಯನವರನ್ನ. ಏನು ಅದೆಲ್ಲ ಸಂದರ್ಭಗಳು ಈಗ ನಾವು ಮಾತಾಡಕ್ಕಾಗಲ್ಲ. ಅವ್ರನ್ನ ಬದಲಾವಣೆ ಮಾಡಿದ ತಕ್ಷಣ ಈಗ ಅಲ್ಪಸಂಖ್ಯಾತರಿಗೆ ಯಾಕೋ ಒಂಥರ ಕಡೆಗಣಿಸ್ತಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಇವತ್ತು ಕರ್ನಾಟಕದಲ್ಲೂ ಸಹ ಏನ್ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆಯೋ ಇದು ನಮ್ಮ ಅಲ್ಪಸಂಖ್ಯಾತರ ಬಿಜೆಡ್ ಜಮೀರ್ ಅಹಮದ್ ರವರ ಮಾತಿನ ಮೇಲೆ ಇವತ್ತು 120, 137 ಸೀಟುಗಳು ಬಂದು ಇವತ್ತು ಸರ್ಕಾರ ರಚನೆ ಆಗಿದೆ ಅಂತ ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಿಡಿ ನೀವು ಎಲೆಕ್ಷನ್ ಆದ ಮಾರನೇ ದಿವಸನೇ ನೀವು ಬಿಡುಗಡೆ ಮಾಡುವಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಕೆಲವು ಕುತಂತ್ರಿಗಳು ಇದ್ದಾರೆ, ಕೆಲವು ಮಹಾನಾಯಕರುಗಳು ಇದ್ದಾರೆ. ಈ ಕುತಂತ್ರಗಳು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಫಾಲೋವರ್ಸ್ ಯಾರ್ಯಾರಿದ್ರು ಅವ್ರನ್ನ ಕಡೆಗಣಿಸಿ ಇವರ ಫಾಲೋವರ್ಸ್ ನ ಇಟ್ಕೊಂಡು ಜೈಕಾರ ಹಾಕೋಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯಕ್ಕೆ ಕಡೆಗಣಿಸ್ತಾ ಇದ್ದೀರಾ. ತಮಗೆ ನಾನು ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಸರ್ಕಾರ ಮತ್ತೆ ನಿರ್ಮಾಣ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ